ದೆಹಲಿಯ ಮಳೆ ಹೊಡೆತಕ್ಕೆ ನಲಗಿರುವಂತದ್ದು ಜನ. ಪ್ರವಾಹದಲ್ಲಿ ಸಿಲುಕಿರುವಂತದ್ದು ಜನರನ್ನ ರಕ್ಷಣೆ ಮಾಡುವಂತ ಕೆಲಸ ಆಗ್ತಾ ಇದೆ. NDRF ಮತ್ತು SDRF ನಿಂದ ಜನರನ್ನ ರಕ್ಷಣೆ ಮಾಡಲಾಗ್ತದೆ. ಅದು ಮೊನ್ನೆ ಅಷ್ಟೇ 42 ವರ್ಷಗಳ ಇತಿಹಾಸದಲ್ಲೇ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಸುರಿದಿರಲಿಲ್ಲ ದೆಹಲಿಯಲ್ಲಿ. ಆ ರೀತಿಯಾಗಿ ಯದ್ವಾ ಮಳೆ ಸುರಿದಿತ್ತು. ಇನ್ನೂ ಕೂಡ ಮಳೆ ಸುರಿತಾನೇ ಇದೆ. ಸೊ ಹೀಗಾಗಿ ಅಪಾಯದಲ್ಲಿ ಸಿಕ್ಕಾಕೊಂಡಿರುವಂತವರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಗ್ತಾ ಇದೆ. ನದಿಗಳಂತಾಗಿರುವಂಥದ್ದು ರಸ್ತೆಗಳು, ಅಲ್ಲಿ ದೋಣಿಗಳನ್ನ ಬಳಕೆ ಮಾಡಲಾಗ್ತದೆ. ಸುರಕ್ಷಿತ ಸ್ಥಳಗಳಿಗೆ ಜನರನ್ನ ಸ್ಥಳಾಂತರ ಮಾಡಲಾಗ್ತಾ ಇರುವಂಥದ್ದು. ಪ್ರವಾಹದಿಂದಾಗಿ ರಸ್ತೆ ಮತ್ತೆ ರೈಲ್ವೆ ಸಂಚಾರ ಬಂದ್ ಆಗಿದೆ. ದೃಶ್ಯಾವಳಿಯನ್ನ ತೋರಿಸ್ತಾ ಇದ್ದೀವಿ. ಸುಮಾರು 3-4 ಅಡಿಯಷ್ಟು ನೀರು ನಿಂತ್ಕೊಂಡಿರುವಂಥದ್ದು. ರಸ್ತೆ ಸಂಚಾರನೇ ಇಲ್ಲ. ಸೊ ಹೀಗಾಗಿ ಅಲ್ಲಿ ಜನ ದೋಣಿಯನ್ನ ಇಟ್ಕೊಂಡು ಓಡಾಡುವಂತ ಪರಿಸ್ಥಿತಿ ಇದೆ. ಸಿಕ್ಕಾಕೊಂಡಂತವ್ರನ್ನ ದೋಣಿಯ ಮುಖಾಂತರ ರಕ್ಷಣೆ ಮಾಡುವಂತ ಕೆಲಸ ಆಗ್ತಾ ಇದೆ. ಅಲ್ಲಿರುವಂತ ದೆಹಲಿ ಸಚಿವರುಗಳೇ ಸ್ಥಳಕ್ಕೆ ಭೇಟಿ ನೀಡಿ ಹೇಗಿದೆ ಪರಿಸ್ಥಿತಿ ಅಂತ ಅವಲೋಕಿಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಮ್ಯಾಕ್ಸಿಮಮ್ ಸಹಾಯವನ್ನು ಮಾಡಬಹುದು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಳೆಯಿಂದಾಗಿ ದೆಹಲಿಯ ಇಂಡಿಯಾ ಗೇಟ್ ಬಳಿ ಕುಸಿದಿರುವಂತದ್ದು ರಸ್ತೆ. 2 ಕಡೆ ರಸ್ತೆ ಕುಸಿತದಿಂದಾಗಿ ಸಂಚಾರವನ್ನ ಬಂದ್ ಮಾಡಲಾಗಿದೆ. ಬ್ಯಾರಿಕೇಡ್ ಅನ್ನ ಹಾಕಿ ರಸ್ತೆಯನ್ನ ಬಂದ್ ಮಾಡಿದ್ದಾರೆ ಪೊಲೀಸರು. 2 ಕಡೆ ರಸ್ತೆ ಕುಸಿದಿದೆ. ಸೊ ಹೀಗಾಗಿ ಸಂಚಾರವನ್ನ ಬಂದ್ ಮಾಡಲಾಗಿದೆ. ಇಂಡಿಯಾ ಗೇಟ್ ಬಳಿ ನಡೆದಿರುವಂತ ಒಂದು ಘಟನೆ ಇದು. ಯಾವ ರೀತಿಯಾಗಿ ನಿರಂತರವಾಗಿ ಮಳೆ ಅಲ್ಲಿ ಅವಾಂತರವನ್ನ ಸೃಷ್ಟಿ ಮಾಡಿದೆ ಅನ್ನುವಂಥದ್ದನ್ನ ಗಮನಿಸಬಹುದು. ಒಂದ್ ಕಡೆ ಸಂಪೂರ್ಣವಾಗಿ ಜನಜೀವನ ಅಸ್ತವ್ಯಸ್ತ ಆಗಿದೆ, ಮತ್ತು ಒಂದ್ ಕಡೆ ಇಲ್ಲಿ ರಸ್ತೆ ಕುಸಿದಿರುವಂಥದ್ದನ್ನ ತೋರಿಸ್ತಾ ಇದೀವಿ. 2 ಕಡೆ ಈ ರೀತಿಯಾಗಿ ರಸ್ತೆ ಕುಸಿದಿದೆ. ಆ ಜಾಗದಲ್ಲಿ ಮಾತ್ರ ಗಾಡಿಗಳು ಓಡಾಡ್ತಿಲ್ಲ. ಇನ್ನು ರಸ್ತೆ ಸಂಚಾರ ಎಂದಿನಂತೆ ಇರುವಂಥದ್ದು ನೋಡ್ಬೋದು ದೃಶ್ಯಾವಳಿಯಲ್ಲಿ ನಾವು. ಇದು ಇಂಡಿಯಾ ಗೇಟ್ ಬಳಿ ನಡೆದಿರುವಂಥ ಒಂದು ಘಟನೆ. ಒಂದ್ ಕಡೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತ್ಕೊಂಡಿದೆ ಕೆಲವೊಂದು ಭಾಗದಲ್ಲಿ, ಇನ್ನೂ ಕೆಲವು ಭಾಗದಲ್ಲಿ ಮಳೆಯಿಂದಾಗಿ ಅವಾಂತರಗಳು ಸೃಷ್ಟಿಯಾಗಿದೆ. ದೆಹಲಿಯ ಪಟಿಯಾಲದಲ್ಲೂ ಕೂಡ ಮಳೆ ಆರ್ಭಟಿಸಿದೆ. ಮಳೆ ಆರ್ಭಟಕ್ಕೆ ಮನೆಗಳೆಲ್ಲ ಜಲಾವೃತವಾಗಿದೆ. ನೀರಿನಲ್ಲಿ ಸಿಕ್ಕಾಕೊಂಡಂತವರನ್ನ ರಕ್ಷಣೆ ಮಾಡಲಾಗಿದೆ. ನೀರಿನಲ್ಲಿ ಸಿಲುಕಿದ್ದಂತ ಮಕ್ಕಳು ಹಾಗೂ ಮಹಿಳೆಯರನ್ನೇ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಹೇಗೆಲ್ಲ ಇದೇ ಪರಿಸ್ಥಿತಿ ಅನ್ನುವಂಥದ್ದನ್ನ ನೋಡ್ಬೋದು. ಎದೆ ಮಟ್ಟದವರೆಗೂ ಕೂಡ ನೀರು ಬಂದು ನಿಂತ್ಕೊಂಡಿದೆ. ಅಲ್ಲಿ ಮಕ್ಕಳನ್ನೆಲ್ಲ ರಕ್ಷಣೆ ಮಾಡಲಾಗ್ತಾ ಒಂದು ಸ್ಥಳೀಯರು ನೆರೆಯವರಿಗೆ ಸಹಾಯ ಮಾಡ್ತಾ ಮಕ್ಕಳನ್ನ ರಕ್ಷಣೆ ಮಾಡುವಂತ ಕೆಲಸ ಆಗ್ತಾ ಇದೆ. ಉತ್ತರ ಭಾರತದಲ್ಲಿ ಪ್ರವಾಹ ಆರ್ಭಟಿಸ್ತಾ ಇರುವಂಥದ್ದು, ಮಳೆಯಿಂದಾಗಿ ನೀರು ತುಂಬಿ ತುಳುಕ್ತಾ ಇದೆ, ಪ್ರವಾಹ ಸೃಷ್ಟಿಯಾಗಿದೆ. ಪ್ರವಾಹದಿಂದ ಜನರು ಸಂಕಷ್ಟಕ್ಕೀಡಾಗಿದ್ದಾರೆ. ಆದರೆ ಇಲ್ಲೊಬ್ಬ ಪ್ರವಾಹದ ನೀರಿನಲ್ಲಿ ಎಂಜಾಯ್ ಮಾಡ್ತಿದ್ದಾರೆ. ಜಲಾವೃತವಾದಂಥ ರಸ್ತೆಯಲ್ಲಿ ನೀರಿನ ಮೇಲೆ, ಮರದ ದಿಮ್ಮಿ ಮೇಲೆ ಬಂದಿರುವಂಥದ್ದು ವ್ಯಕ್ತಿಯೊಬ್ಬ ಸೀದಾ ಬಾರಿಗೆ ಹೋಗಿ ಮದ್ಯ ಸೇವಿಸಿದ್ದಾನೆ. ಇವನು ಸುಖ ಪುರುಷ ಅಂದ್ರೆ ಅಲ್ಲಿ ಮರದ ದಿಮ್ಮಿ ಮೇಲೆ ಕುಳಿತುಕೊಂಡೆ ಈತ ಮದ್ಯವನ್ನ ಸೇವಿಸಿದ್ದಾನೆ. ಈತನ ವಿಡಿಯೋ ಫುಲ್ ವೈರಲ್ ಆಗ್ತಾ ಇದೆ. ಒಂದು ಸಾಂಗ್ ಇದೆಯಲ್ಲ, ಯಾರೇ ಕೂಗಾಡಲಿ ಅಲ್ಲ ರಾಜ್ಕುಮಾರ್ ಅವ್ರದ್ದು, ನನ್ನ ನೆಮ್ಮದಿಗೆ ಭಂಗ ಇಲ್ಲ ಅಂತ, ಹಂಗೆ ಈ ವ್ಯಕ್ತಿದು